ನಮಸ್ಕಾರ. ತುಂಬಾನೇ ಬೇರೆ ಬೇರೆ ವೆರೈಟೀಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತೀನಿ. ತುಂಬಾನೇ ಜನ ರಿಪೀಟೆಡ್ ಕ್ವಶನ್ಸ್ ಕೇಳ್ತೀರಾ ಕುಂಭಮೇಳದ ಬಗ್ಗೆ. ಮೇಡಮ್ ಹೇಗೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಹೇಳ್ತೀನಿ. ಅಂಡ್ 50 ಕಿಲೋಮೀಟರ್ಸ್ ಒಳಗಡೆ ಇರುವಂತಹ ಅಂದ್ರೆ ಸಿಟಿ ಒಳಗಡೆ ನೀವು ನೋಡಬಹುದಾದಂತಹ ಕೆಲವೊಂದು ಪ್ಲೇಸ್ ಗಳನ್ನ ನಾನು ಹೇಳ್ತೀನಿ. ಸೊ ಕುಂಭಮೇಳದ ನೀವು ಏನ್ ಬರ್ತೀರಾ ಸೊ ನೀವು ಸಂಗಮ್ನಿಂದ ಒಂದು 50, 20, 30 ಕಿಲೋಮೀಟರ್ ಒಳಗಡೆ ಸೊ ಇರುವಂತಹ ಕೆಲವೊಂದು ಪ್ಲೇಸ್ ನ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ರಿಪೀಟೆಡ್ ಕ್ವಶನ್ಸ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ದೀರಾ ಕುಂಭಮೇಳ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕುಂಭಮೇಳಕ್ಕೆ ಟೈಮಿಂಗ್ಸ್ ಇಲ್ಲ, ಡೇ ಅಂಡ್ ನೈಟ್ ಫುಲ್ 24 ಅವರ್ಸ್ ಇರುತ್ತೆ. ಸೊ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. 24 ಅವರ್ಸ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ಟೈಮಿಂಗ್ಸ್ ಇಲ್ಲ. ಏನು ಜನವರಿ ಸ್ಟಾರ್ಟ್ ಆಯ್ತು, ಸೊ ಇದು ಫೆಬ್ರವರಿ 26ಗೆ ಇದು ಎಂಡ್ ಆಗುತ್ತೆ. ಜನವರಿ 13th ಇಂದ ಸ್ಟಾರ್ಟ್ ಆಗಿ ಫೆಬ್ 26ಗೆ ಇದು ಎಂಡ್ ಆಗುತ್ತೆ. ಸೊ ನೀವು ಅಲ್ಲಿವರೆಗೂ ಡೇ ಅಂಡ್ ನೈಟ್ ಯಾವಾಗ ಬೇಕಾದ್ರೂ ಕೂಡ ನೀವು ಬರ್ಬೋದು. ಸೊ ಇನ್ನೊಬ್ರು ಕೇಳಿದ್ರ ಊಟ ಫ್ರೀ ಇದೆಯಾ ಅಂತ ಹೇಳ್ಬಿಟ್ಟು ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ. ತುಂಬಾನೇ ಟ್ರಸ್ಟ್ ಇರ್ಬೋದು, ಇಸ್ಕಾನ್ ಅವರು ಮತ್ತೆ ಕೆಲವು ಆಶ್ರಮ ಇರ್ಬೋದು ಅಥವಾ ಕೆಲವರು ದಾನಿಗಳು ತುಂಬಾನೇ ಊಟದ ವ್ಯವಸ್ಥೆಯಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂಡ್ UP ಗವರ್ನಮೆಂಟ್ ಕಡೆಯಿಂದನೇ ಫ್ರೀ ಆಗಿ ನಿಮ್ಗೆ ಊಟ ಸಿಗ್ತಾ ಇದೆ. ಸೊ ನೀವು ನದಿಲಿ ಸ್ನಾನ ಮಾಡ್ಕೊಂಡು ಏನ್ ಮಾಡ್ಬಿಡ್ತೀರಾ, ಎಲ್ಲ ರಿಪೀಟೆಡ್ ಬರ್ತೀರಾ. ಬಟ್ ನೀವು ಸೆಕ್ಟರ್ ಒಳಗಡೆ ಹೋಗಿ, ಸೊ ಅಲ್ಲಿ ಬೋರ್ಡ್ ಮೇಲೆ ಇರುತ್ತೆ. ಸೊ 1, 2, 3, 4, 5 ಈ ರೀತಿ ಸೆಕ್ಟರ್ಗಳಿರುತ್ತೆ. ಸೊ ನೀವು ಅಲ್ಲಿ ಹೋದಾಗ ಕೆಲವೊಂದು ಟ್ರಸ್ಟ್ಗಳಿರುತ್ತೆ. ಸೊ ಅಲ್ಲಿ ಊಟ ಸಿಗುತ್ತೆ. ಬಟ್ ಟೈಮಿಂಗ್ಸ್ ಅಲ್ಲಿ ಯಾವ ರೀತಿ ಟೈಮಿಂಗ್ಸ್ ಏನಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ 3 ಟೈಮ್ಸ್ ನಿಮ್ಗೆ ಊಟ ಕೊಡ್ತಾರೆ. ಸೊ ಅಲ್ಲಿ ನೀವು ಹೋಗಿ ಊಟ ಮಾಡ್ಕೊಂಡು ಫ್ರೀಯಾಗಿ ಬರ್ಬೋದು. ಸೊ ಹೊರಗಡೆ ತಿನ್ನಕ್ ಆಗಲ್ಲ ಅಂತಂದ್ರು ಮತ್ತೆ ಮಾರ್ನಿಂಗು, ಈವ್ನಿಂಗು ಮತ್ತೆ ಮಧ್ಯಾಹ್ನ 3 ಟೈಮ್ ಕೂಡ ಇಸ್ಕಾನ್ ಕಡೆಯಿಂದ ಫ್ರೀಯಾಗಿ ಊಟದ ವ್ಯವಸ್ಥೆ ಇದೆ. ನೀವು ಅಲ್ಲಿಗೆ ಹೋಗಿ ಕೂಡ ಊಟ ಮಾಡ್ಬೋದು. ಬಟ್ ತುಂಬಾ ರಶ್ ಇದೆಯಲ್ಲ, ಸೊ ಹಾಗಾಗಿ ನುಗ್ಗು ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಸೆಕ್ಟರ್ ಒಳಗಡೆ ಹೋಗಿ ಊಟ ಮಾಡೋದು ಬೆಸ್ಟ್ ಅನ್ಕೋತೀನಿ. ಯಾಕಂದ್ರೆ ಸೆಕ್ಟರ್ ಒಳಗಡೆ ಹೋದಾಗ ಅಲ್ಲಿ ಟ್ರಸ್ಟ್ ಇರ್ತಾರೆ. ಸೊ ಅವರು ನಿಮ್ಗೆ ಕೂರಿಸ್ಬಿಟ್ಟು ಊಟನ ಕೊಡ್ತಾರೆ. ಸೊ ಎಲ್ರೂ ಕೂಡ ಯಾರು ಸೆಕ್ಟರ್ ಒಳಗಡೆ ಹೋಗ್ತಾ ಇಲ್ಲ. ಸೊ ಸೆಕ್ಟರ್ ಒಳಗಡೆ ಹೋಗಿ ಅಲ್ಲಿ ನೋಡಿ ಗೋರಿಗಳು ಇರ್ತಾರೆ, ಸಾಧುಗಳು ಇರ್ತಾರೆ, ಅಂಡ್ ಜ್ಯೋತಿಷಿಗಳು ಇರ್ತಾರೆ. ಸೊ ನಮ್ಮ ಕರ್ನಾಟಕದಿಂದ ನಿರ್ಮಲಾನಂದ ಸ್ವಾಮೀಜಿ ತುಂಬಾ ಜನ ಸ್ವಾಮೀಜಿಗಳು ಬಂದಿದ್ದಾರೆ. ಸೊ ಎಲ್ಲರೂ ನೋಡ್ಕೊಂಡು ಹೋಗಿ. ಅಂಡ್ ಇದಾದ್ಮೇಲೆ ಇನ್ನೊಂದು ಕ್ವಶನ್ಸ್ ಕೇಳಿದ್ದೀರಾ, ಸೊ ನೀವು ಲಕ್ಕಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ನೀವು ತುಂಬಾನೇ ಲಕ್ಕಿ ಅಂತ. ಆಕ್ಚುಲಿ ಹೌದು ಇರಬಹುದು ಅಲ್ವಾ. ಕುಂಭಮೇಳಕ್ಕೆ ಪಾಪ ನೀವೆಲ್ಲ ತುಂಬಾ ದೂರದಿಂದ ಬರ್ತಾ ಇದ್ದೀರಾ, ನಾನು ಇಲ್ಲೇ ಇದ್ದೀನಿ. ಸೊ ನಮ್ಗೆ ಯಾವಾಗ ಫ್ರೀ ಇರ್ತೀವಿ ಸೊ ಅವಾಗ ಹೋಗಿ ನೋಡ್ಕೊಂಡ್ ಬರ್ತೀವಿ. ಲಕ್ಕಿ ಹೌದು. ಅಂಡ್ ಲಗೇಜ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಇದಕ್ಕೆಲ್ಲ ಒಂದು ಸಪ್ರೇಟ್ ವಿಡಿಯೋ ನೋಡಿದ್ದೀನಿ, ಪ್ಲೀಸ್ ನೋಡಿ. ಒಂದಿನದಲ್ಲಿ ಕುಂಭಮೇಳಕ್ಕಾಗುತ್ತಾ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ದೀರಾ. ಸೊ ಒಂದಿನದಲ್ಲಿ ಬಂದು ಕುಂಭಮೇಳ ನೋಡೋದು ತುಂಬಾ ಕಷ್ಟ. ನೀವು ಅಲ್ಲಿಂದ ಆಕ್ಚುಲಿ 2 days ಆದ್ರೂ ಬೇಕೇ ಬೇಕು. ನೀವು ಟ್ರೈನ್ ಅಲ್ಲಿ ಬರ್ತೀನಿ ಅಂತಾಗ ನೀವು ನೈಟೇ ಹೊರಡಿ ಡೇಲೇ ಹೊರಡಿ, ಸೊ ಡಿಪೆಂಡಿಂಗ್ ಯುವರ್ ಟೈಮ್ ಅಂತ ಹೇಳ್ಬೋದು. 2 days ಆದ್ರೂ ಮಿನಿಮಮ್ ಬೇಕೇ ಬೇಕು. ಅಲ್ಲಿಂದ ನೀವು ಸ್ವಲ್ಪ ದೂರಲ್ಲಿ ನಡಿಲೇಬೇಕು. ಒಂದು 10 ಈಗ ಶಾಹಿ ಸ್ನಾನ ಟೈಮಲ್ಲಿ ನೀವು ಒಂದು ಮಿನಿಮಮ್ ಒಂದು 10 to 15 ಕಿಲೋಮೀಟರ್ ನಡಿಲೇಬೇಕು. ಸೊ ಈ ಶಾಹಿ ಸ್ನಾನ ಇರೋದಿಲ್ಲ, ನಾರ್ಮಲ್ ಡೇಸ್ ಇರುತ್ತಲ್ಲ ಕುಂಭಮೇಳ ದಿನಗಳಲ್ಲಿ, ಈ ಟೈಮಲ್ಲಿ ನೀವು 5 to 6 ಕಿಲೋಮೀಟರ್ಸ್ ನಡಿಬಹುದು ಅಂತ ಹೇಳ್ತೀವಿ. ಸೊ ಕುಂಭಮೇಳ ಮುಗಿದ್ಮೇಲೆ ನೀವು ಆರಾಮಾಗಿ ಅಲ್ಲಿ ಬ್ಯಾಟ್ರಿ ಗಾಡಿಗಳು ಹೋಗುತ್ತೆ, ನಿಮ್ಗೆ ಓನ್ ವೆಹಿಕಲ್ಸ್ ಹೋಗುತ್ತೆ. ಅವಾಗ ನೀವು ಫ್ರೀಯಾಗಿ ಎಲ್ಲಂದ್ರಲ್ಲಿ ಸುತ್ಕೊಂಡು ಆರಾಮಾಗಿ ಬರ್ಬೋದು. ಸೊ ಇದೊಂದು. ಅಂಡ್ ಮಕ್ಳು ಕರ್ಕೊಂಡು ಬರ್ಬೋದಾ ಅಂತ ಕೇಳಿದ್ರ, ಶಾಹಿ ಸ್ನಾನ ಟೈಮಲ್ಲಿ ನೀವು ಪ್ಲೀಸ್ ಮಕ್ಕಳನ್ನ ಮತ್ತೆ ಏಜಾಗಿರೋದನ್ನ ಕರ್ಕೊಂಡ್ ಬರ್ಬೇಡಿ. ಶಾಹಿ ಸ್ನಾನ ದಿನದ ಸಾರಿ ಇದು ಮಾತಾಡಿ ಬಂದಿರುತ್ತೆ. ಸೊ ಶಾಹಿ ಸ್ನಾನದ ದಿನದಂದು ಯಾರು ಕೂಡ ಮಕ್ಕಳನ್ನ ಮತ್ತೆ ವಯಸ್ಸಾದವ್ರನ್ನ ಕರ್ಕೊಂಡ್ ಬರ್ಬೇಡಿ. ಯಾಕಂದ್ರೆ ನುಗ್ಗಲು ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತು, ಕೋಟ್ಯಾಂತರ ಜನ ಇರ್ತಾರೆ. ಸೊ ಹಾಗಾಗಿ ಯಾರು ಕೂಡ ಶಾಹಿ ಸ್ನಾನ ದಿನ ಕರ್ಕೊಂಡ್ ಬರ್ಬೇಡಿ. ಬೇರೆ ಟೈಮ್ ಕುಂಭಮೇಳದಲ್ಲಿ ಕರ್ಕೊಂಡ್ ಬನ್ನಿ. ಶಾಹಿ ಸ್ನಾನ ಕಳೆದು ಒಂದು 3-4 days ಆಗಿ ಅಥವಾ ಶಾಹಿ ಸ್ನಾನ ಒಂದು 15 ದಿನ ಮುಂಚೆ ಈ ರೀತಿ ಕರ್ಕೊಂಡ್ ಬನ್ನಿ. ಮಕ್ಕಳನ್ನ ಆರಾಮಾಗಿ ಸೇಫ್ ಆಗಿ ಕರ್ಕೊಂಡ್ ಬಂದು ನೀವು ಕರ್ಕೊಂಡು ಹೋಗ್ಬೋದು. ಸೊ ಇಷ್ಟು ಕಮೆಂಟ್. ಅಂಡ್ ಇನ್ನು ಇದೆ, ಇವತ್ತು ಸಂಜೆ 6 ಗಂಟೆಗೆ ಲೈವ್ ಬರ್ತಾ ಇದ್ದೀನಿ. ಸೊ ಲೈವ್ ಅಲ್ಲಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ನೀವು ಕೇಳ್ಬೋದು. ಸೊ ಈಗ 50 ಕಿಲೋಮೀಟರ್ಸ್ ಒಳಗಡೆ ಇರುವಂತಹ ಕೆಲವೊಂದು ಪ್ಲೇಸಸ್ ನ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಹೋಗಿ ನೋಡ್ಕೊಂಡು ಆರಾಮಾಗಿ ಊರಿಗೆ ಹೋಗ್ಬೋದು ಸುತ್ಕೊಂಡು. ಸೊ ಅಷ್ಟು ದೂರದಿಂದ ಇಲ್ಲಿ ಬರ್ತೀರಲ್ವಾ, ಸೊ ಒಂದಿನ ಸ್ಟೇ ಆಗಿ ಆರಾಮಾಗಿ ಹೋಗಿ. ಸೊ ಆದಷ್ಟು ಕುಂಭಮೇಳ ಏನು ಜನವರಿ 20th ಮೇಲ್ ಬನ್ನಿ, ಆರಾಮಾಗಿ ಎಲ್ಲ ಸುತ್ಕೊಂಡು ಹೋಗ್ಬೋದು. ಫಸ್ಟ್ ನಾನು
ಈ ಒಂದು ಏನು ಸಂಗಮ ನಿಯರ್ ಇರೋದನ್ನ ಹೇಳ್ತೀನಿ. ಸೊ ಸಂಗಮ ನೀವು ಬಂದಾಗ ತ್ರಿವೇಣಿ ಸಂಗಮ್ಗೆ, ಸೊ ಅಲ್ಲಿ ಫಸ್ಟ್ ಒಂದು ಮಲಗಿರೋ ಆಂಜನೇಯ ಇದೆ. ಸೊ ನೀವು ಅಲ್ಲಿ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ಲೊಕೇಶನ್ ಅಲ್ಲಿ ನೋಡಿ ಟ್ರೈ ಮಾಡಿ. ಆಕ್ಚುಲಿ ಲೊಕೇಶನ್ಗೆಲ್ಲ ಜಾಮರ್ನ ಹಾಕಿದ್ದಾರೆ, ಸೊ ಅಷ್ಟು ಲೊಕೇಶನ್ ಇಲ್ಲ. ಬಟ್ ಒಂದೊಂದ್ಸರಿ ಅದು ಓಪನ್ ಇರುತ್ತೆ. ನೀವು ಲೊಕೇಶನ್ ಹಾಕಿ ಮಲಗಿರೋ ಆಂಜನೇಯ ಇದೆ. ಸ್ಟಾರ್ಟಿಂಗ್ ನೀವೇನ್ ಎಂಟ್ರಿ ಇರುತ್ತೆ, ಸೊ ಅಲ್ಲೇ ಮಲಗಿರೋ ಆಂಜನೇಯ ಇದೆ. ಯಾರನ್ನಾದ್ರೂ ಕೇಳಿದ್ರು ಕೂಡ ಹೇಳ್ತಾರೆ. ಸೊ ನೋಡ್ಕೊಂಡು ಹೋಗಿ ಅದನ್ನ ಒಂದು. ಅದಾದ್ಮೇಲೆ ನೈನಿ ಬ್ರಿಡ್ಜ್ ಇದೆ. ಸೊ ನೀವು ಕೆಳಗಡೆ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಮೇಲ್ಗಡೆಯಿಂದ ನೈನಿ ಬ್ರಿಡ್ಜ್ ಇದೆ. ಅದು ಕಾಣಿಸುತ್ತೆ ನಿಮ್ಗೆ ನೈನಿ ಬ್ರಿಡ್ಜ್. ನೀವು ನೈಟ್ ಟೈಮ್ ಬಂದ್ರೆ ತುಂಬಾನೇ ಚೆನ್ನಾಗಿ ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಸೊ ನಾವ್ ಅದನ್ನ ನೋಡೋದಕ್ಕೆ ಅಂತಾನೆ ಒಂದಿನ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೀವ್ ಯಾರಾದ್ರೂ ನೈಟ್ ಬಂದ್ರೆ ಸೊ ನೈನಿ ಬ್ರಿಡ್ಜ್ ನ ಮಿಸ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ, ಸೆಲ್ಫಿ ವಿಡಿಯೋಸ್ ಮಾಡ್ಕೊಂಡು ಹೋಗಿ. ಸೊ ಇದಾದ್ಮೇಲೆ ಒಂದು ಭಾರದ್ವಾಜ್ ಪಾರ್ಕ್ ಇದೆ. ಸೊ ಇದು ಭಾರದ್ವಾಜ್ ಮಹರ್ಷಿ ಅವ್ರದ್ದು. ಸೊ ತುಂಬಾನೇ ಚೆನ್ನಾಗಿದೆ, ಅವರ ಒಂದು ಸಮಾಧಿ ಸ್ಥಳ. ಸೊ ಅದಾದ್ಮೇಲೆ ಇಂದಿರಾ ಗಾಂಧಿ ಇದು ಒಂದು ಭವನ್ ಇದೆ. ಸೊ ಅದನ್ನು ನೋಡ್ಕೊಂಡು ಹೋಗಿ. ಅಂಡ್ ಆನಂದ್ ಭವನ್ ಮ್ಯೂಸಿಯಂ ಇದೆ. ಸೊ ಅದು ಚೆನ್ನಾಗಿದೆ. ಇಂದಿರಾ ಗಾಂಧಿ ಮಹಲ್ ಅಂತ ಇದೆ. ಸೊ ಇಂದಿರಾ ಗಾಂಧಿ ಅವ್ರದ್ದು. ಸೊ ಅದನ್ನ ನೀವು ನೋಡ್ಕೊಂಡು ಹೋಗ್ಬೋದು. ಹುಟ್ಟಿ ಬೆಳೆದಿದ್ದು ಇಲ್ಲೇ ಅಂತ ಹೇಳ್ತಾರೆ. ಸೊ ನಾನಂತೂ ಹೋಗಿಲ್ಲ. ಅಂಡ್ ಕುಸ್ಸೋ ಬಂದಿದೆ. ಸೊ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಲ್ಕೊಂಡು ಆರಾಮಾಗಿ ಎಲ್ಲೂ ರೂಮ್ ಸಿಗ್ತಿಲ್ಲ ಅಥವಾ ಮಲ್ಕೊಂಡು ನಿದ್ದೆ ಮಾಡ್ಬೇಕಪ್ಪ ನನಗೆ ಸ್ಪೇಸ್ ಬೇಕು ಅಂದವರು ಕುಸ್ಸೋ ಬಂದು ಹೋಗ್ಲಿ. ಸೊ ತುಂಬಾನೇ ದೊಡ್ಡ ಪಾರ್ಕ್ ಇದು. ಆರಾಮಾಗಿ ನೀವು ಮಲ್ಕೊಂಡು ನಿದ್ದೆ ಮಾಡ್ಬೋದು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಓಪನ್ ಇರುತ್ತೆ. ಅಂಡ್ ಇನ್ನು ಸಂಗಮಲ್ಲಿ, ಸೊ ಸಂಗಮಲ್ಲಂತೂ ಘಾಟ್ಗಳಿದೆ. ಸೊ ನೀವು ಘಾಟ್ಗಳನ್ನ ನೋಡ್ಬೋದು. ಅಂಡ್ ನೈನಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಪೂರ್ತಿ ನಿಮ್ಗೆ ಸಂಗಮ ಕಾಣುತ್ತೆ. ಸೊ ಇದು ಒಂದು ವ್ಯೂ ಪಾಯಿಂಟ್, ತುಂಬಾ ಚೆನ್ನಾಗಿದೆ. ಸೆಲ್ಫಿ ಯಾರು ಲವರ್ಸ್ ಇರ್ತೀರ ಅವ್ರಿಗೆ. ಅದಾದ್ಮೇಲೆ ಅಕ್ಬರ್ ಫೋರ್ಟ್ ಇದೆ. ಸೊ ಇದಂತೂ ಅಕ್ಬರ್ ಫೋರ್ಟ್ ನಿಯರೇ ಇದೆ. ನೀವೇನ್ ಸಂಗಮ ಬೋಟಿಂಗ್ ಮಾಡ್ತಿರ್ತೀರಲ್ವಾ, ಹಾಗಾಗಿ ಅಕ್ಬರ್ ಫೋರ್ಟ್ ಅಲ್ಲಿ ಕಾಣಿಸುತ್ತೆ. ಸೊ ಇದು ಒಳಗಡೆ ಇವಾಗ ಶಾಹಿ ಸ್ನಾನ ದಿನ ಆಕ್ಚುಲಿ ಓಪನ್ ಇರೋದಿಲ್ಲ. ಸೊ ನೋಡ್ಕೊಂಡು ವಿಚಾರಿಸಿ ಕೇಳ್ಕೊಂಡ್ವಿ. ಅದಾದ್ಮೇಲೆ ಅಕ್ಷಯವತ್ ಟೆಂಪಲ್ ಇದೆ. ಅಲಹಾಬಾದ್ ಮ್ಯೂಸಿಯಂ ಇದೆ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ಶ್ರೀ ಮಂಕಮೇಶ್ವರ್ ಮಹಾದೇವ್ ಟೆಂಪಲ್ ಇದೆ. ಅಂಡ್ ನಾಗವಾಸುಕಿ ಟೆಂಪಲ್, ಸೊ ಇದು ನಿಯರೇ ಇದೆ ನಾಗವಾಸುಕಿ ಟೆಂಪಲ್. ಅಂಡ್ ಸರಸ್ವತಿ ಘಾಟ್ ಇದು ತ್ರಿವೇಣಿ ಸಂಗಮದಲ್ಲೇ ಇರೋದು. ಏನ್ ನೀವು ಗಂಗಾ ನದಿ ನೋಡ್ತಿರಲ್ಲ ಹಾಗೆ. ಸೊ ನೀವು ಬೋಟಿಂಗ್ ಏನ್ ಹೋಗ್ತೀರಾ ಅಲ್ಲಿ ಕೇಳಿ ಅವ್ರನ್ನ, ಅವ್ರು ಹೇಳ್ತಾರೆ ಸರಸ್ವತಿ ಘಾಟ್ ಯಾವ್ದು. ಮತ್ತೆ ಘಾಟ್ ಅಲ್ಲಿ ಬಂದ್ರೆ ಯಮುನಾ, ಗಂಗಾ ಇದೆ. ಸೊ ನಾನ್ ನಿಮ್ಗೆ ಹೇಳೋದ್ ಮರ್ತಿದ್ದೆ, ನೀವು ಬರ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಬಾಟಲ್ ನಾರು ತಗೋ ಬನ್ನಿ. ಅಥವಾ ಇಲ್ಲೇ ನಿಮ್ಗೆ ನದಿ ನೀರು ತಗೊಂಡು ಹೋಗೋದಕ್ಕೆ ಬಾಟಲ್ ಸಿಗುತ್ತೆ. ನಿಮ್ಗೆ ಗಂಗಾ ನದಿ ಬೇಕು ಅಂದ್ರೆ ಗಂಗಾ ನದಿ ತಗೊಳ್ಳಿ, ಯಮುನಾ ನದಿ ನೀರ್ ಬೇಕು ಅಂದ್ರೆ ಯಮುನಾ ನದಿ ತಗೊಳ್ಳಿ. ಸೊ ನಿಮ್ಗೆ ಎರಡು ನೀರು ಬೇಕು ಅಂತ ಅಂದ್ರೆ ಏನು ಬಾತಿಂಗ್ ಸೆಕ್ಷನ್ ಇದೆ, ಸೊ ಗಂಗಾ ಸ್ನಾನ ಅಲ್ಲಿಗೆ ಹೋಗ್ಬಿಟ್ಟು ನೀವು ನೀರ್ನ ತಗೊಳ್ಳೋದು ಬೆಟರು. ಯಾಕಂದ್ರೆ ಅಲ್ಲಿ ಸಂಗಮ, ಎರಡು ನದಿಗಳ ಸಂಗಮದಲ್ಲಿ ನಿಮ್ಗೆ ನೀರ್ ಸಿಗುತ್ತೆ. ನಾನು ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗಂಗಾ ಮತ್ತೆ ಯಮುನಾ ಎರಡು ನದಿಗಳನ್ನ ತರ್ತೀನಿ, ತೋರಿಸ್ತೀನಿ. ಅಂಡ್ ಯಾರಿಗೆ ಬರಕ್ ಆಗಲ್ಲ ಸೊ ಅವರು ತಿಳಿಸಿ ನೀರ್ ಬೇಕು ಅಂತ ಅಂದ್ರೆ ನಾನು ಖಂಡಿತ ನಿಮ್ಗೆ ತಂದ್ಕೊಡ್ತೀನಿ. ಅಂಡ್ ಇದಾದ್ಮೇಲೆ ಸೊ ಅಶೋಕದು ಪಿಲ್ಲರ್ ಇದೆ ಇಲ್ಲಿ, ಕಿಂಗ್ ಅಶೋಕ ಇದ್ದಾರಲ್ಲ, ಸೊ ಅವ್ರದ್ದು ಒಂದು ಮ್ಯೂಸಿಯಂ ಇದೆ. ಅಮರ್ ಸಾಹಿಬ್ ಚಂದ್ರಶೇಖರ್ ಆಜಾದ್ ಪಾರ್ಕ್, ಇದಂತೂ ತುಂಬಾನೇ ದೊಡ್ಡ ಪಾರ್ಕ್. ಇದು ನಿಮ್ಗೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಥವಾ ನಿದ್ದೆ ಮಾಡ್ಬೇಕು ಅಂತ ಅಂದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಒಂದ್ 10:30 11 ಗಂಟೆ ಆದ್ರೂ ಈ ಪಾರ್ಕ್ ಕ್ಲೋಸ್ ಆಗಲ್ಲ. ಸೊ ₹5 ಟಿಕೆಟ್ ಇರುತ್ತೆ ಅಷ್ಟೇ. ಆರಾಮಾಗಿ ಹೋಗಿ ನೀವು ಮಲ್ಕೊಂಡು ಸ್ಟೇ ಆಗ್ಬೋದು. ಅದಾದ್ಮೇಲೆ ಸ್ವರಾಜ್ಯ ಭವನ್ ಮ್ಯೂಸಿಯಂ ಇದೆ. ಬಕ್ಷಿ ಬಂದಿದೆ. ಹಾತಿ ಪಾರ್ಕ್ ಇದೆ. ಸೊ ಹಾತಿ ಪಾರ್ಕ್ ಅಲ್ಲಿ ಹಾತಿ ಇಲ್ಲ. ಮಕ್ಳು ನೀವೇನಾದ್ರು ಕರ್ಕೊಂಡ್ ಬಂದ್ರೆ ಆರಾಮಾಗಿ ಇಲ್ಲಿ ಹಾತಿ ಪಾರ್ಕ್ ಅಲ್ಲಿ ಮಕ್ಳು ಆಡ್ಬೋದು. ಇದೇನಂತ ದೊಡ್ಡ ಪಾರ್ಕ್ ಅಲ್ಲ, ಸೊ ನಾರ್ಮಲ್ ಪಾರ್ಕ್. ಇದಾದ್ಮೇಲೆ ಜವಾಹರ್ ಪ್ಲಾಂಟೇರಿಯಂ ಇದೆ. ಮತ್ತೆ ರಾಜ್ಪಾಲ್ ಸಮಾಧಿ ಇದೆ. ವಿಕ್ಟೋರಿಯಾ ಮೆಮೊರಿ ಹಾಲ್ ಇದೆ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಇದು ಬೇಕಾದ್ರೆ ವಿಸಿಟ್ ಮಾಡಿ ವಿಕ್ಟೋರಿಯಾ ಮೆಮೊರಿ ಹಾಲ್. ಅಂಡ್ ಇಸ್ಕಾನ್ ಅಲ್ಲಿ ರಾಧಾ ಮತ್ತೆ ಕೃಷ್ಣ ಟೆಂಪಲ್ ಇದೆ. ಇದು ತುಂಬಾನೇ ನಿಯರ್ ಇದೆ ಈ ಒಂದು ಕುಂಭಮೇಳ ಸಂಗಮ್ಗೆ. ಇದಾದ್ಮೇಲೆ ಅಲ್ಲಿ ಹೇಳ್ತಾರ ಮಲಗಿರೋ ಆಂಜನೇಯ. ಸೊ ಇದು ಇಷ್ಟು ನೀವು ಮಿಸ್ ಮಾಡದೆ ಹೋಗಿ ನೋಡ್ಕೊಂಡ್ ಬನ್ನಿ ಇಷ್ಟ ಇದ್ರೆ. ಸೊ ಇಲ್ಲಾಂದ್ರೆ ನೀವು ಹಾಗೆ ಹೋಗ್ಬೋದು. ಇದಾದ್ಮೇಲೆ ಒಂದ್ ಸ್ವಲ್ಪ ದೂರದ ಹೇಳ್ತೀನಿ. ಸೊ 100 ಕಿಲೋಮೀಟರ್ 50 ಕಿಲೋಮೀಟರ್ ಮೇಲೆ ಯಾವ್ದ್ಯಾವ್ದಿದೆ ಅಂತ ಹೇಳ್ಬಿಟ್ಟು, ಕಾಶಿ ಬಂದು 122 ಕಿಲೋಮೀಟರ್ ಇದೆ. ಲಕ್ನೋ ಬಂದು 195 ಕಿಲೋಮೀಟರ್ ಇದೆ. ಮಥುರಾ 539 ಕಿಲೋಮೀಟರ್ ಇದೆ. ಅಯೋಧ್ಯ 163 ಕಿಲೋಮೀಟರ್ ಇದೆ. ನೀವು ಕಾಶಿ, ಅಯೋಧ್ಯ ಮತ್ತೆ ವಾರಣಾಸಿ ಚೂಸ್ ಮಾಡ್ಕೊಳ್ಳಿ. ವಾರಣಾಸಿನೂ ಅಷ್ಟೇ ಜಾಸ್ತಿ ದೂರ ಇಲ್ಲ, 122 ಕಿಲೋಮೀಟರ್ ಇದೆ. ಆಗ್ರಾ ಒಂದು 420 ಕಿಲೋಮೀಟರ್ ಇದೆ. ಸೊ ಆಗ್ರಾ ಹೋಗೋರು ಯಾರಾದ್ರು ಇದ್ರೆ ಆರಾಮಾಗಿ ಹೋಗ್ಬೋದು. ಡೆಲ್ಲಿ 671 ಕಿಲೋಮೀಟರ್ ಇದೆ. ಈಗ ಏನು
ಪ್ರಿವೆನ್ಷನ್ ಬಗ್ಗೆ ಅಂದ್ರೆ ನೀವು ಲೊಕೇಶನ್ ನಲ್ಲಿ ಒಂದು 5-10 ಕಿಲೋಮೀಟರ್ಸ್ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇಷ್ಟು ಕಿಲೋಮೀಟರ್ಸ್ ಇದೆ. ಅಂಡ್ ಹರಿದ್ವಾರ ಬಂದು 861 ಕಿಲೋಮೀಟರ್ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ರೆ ಇಷ್ಟು ಪ್ಲೇಸ್ ನಿಯರ್ ಇದೆ. ಸೊ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತೀನಿ. ಇನ್ನೇನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಹೇಳಿದಾಗೆ ಇವತ್ತು 6 ಗಂಟೆಗೆ ಲೈವ್ ಅಲ್ಲಿ ಬರ್ತೀನಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಲೈವ್ ಅಲ್ಲಿ ನನ್ನ ಕೇಳ್ಬೋದು. ಅಂಡ್ ತುಂಬಾ ಸುಸ್ತಾಗಿರ್ತೀರಾ, ಸೊ ಆದಷ್ಟು ರೆಸ್ಟ್ ಮಾಡಿ. ಅಲ್ಲಿಂದ ಬಂದು ಊರಿಂದ ಬಂದ ತಕ್ಷಣ ಸ್ನಾನ ಮಾಡಿ. ತುಂಬಾನೇ ಸೆಕ್ಟರ್ಗಳಿರುತ್ತೆ, ಸೆಕ್ಟರ್ಗಳಲ್ಲಿ ಫ್ರೀಯಾಗಿ ಊಟ ಕೊಡ್ತಿರ್ತಾರೆ. ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ಯಾರು ಊಟ ಮಾಡ್ಬೇಡಿ, ಸ್ನಾನ ಮಾಡಿ ಆರಾಮಾಗಿ ಫ್ರೆಶ್ ಆಗಿ ಸೊ ಆಮೇಲೆ ಊಟ ಮಾಡಿ. ಅಂಡ್ ನಿಮ್ಮ ವಸ್ತುಗಳನ್ನ ಅಲ್ಲೇ ಬಿಡ್ಬೇಡಿ. ಸೊ ಬಿಡ್ಬೇಕು ಅನ್ಸುತ್ತೆ ಡಸ್ಟ್ಬಿನ್ ಹಾಕಿ. ಅಂಡ್ ನೀರ್ನ ತಗೊಂಡ್ ಹೋಗೋದಕ್ಕೆ ನೀವು ವಾಟರ್ ಬಾಟಲ್ ಮನೆಯಿಂದ ಏನಾದ್ರು ತಗೊಂಡ್ ಬನ್ನಿ, ಅಥವಾ ಇಲ್ಲಿ ಕೂಡ ಸಿಗುತ್ತೆ ನಿಮಗೆ ವಾಟರ್ ಬಾಟಲ್, ಇಲ್ಲಿಂದ ನೀವು ಬೈ ಮಾಡ್ಬೋದು. ಸೊ ಚಳಿ ಏನು ಅಷ್ಟೇನ್ ಜಾಸ್ತಿ ಇಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ತುಂಬಾ ಜನ ಕೇಳ್ತಾ ಇರ್ತಾ ಚಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಚಳಿ ಏನಿಲ್ಲ, ಆಮೇಲೆ ಹೇಳೋದ್ ಮರ್ತಿದೆ. ಸೊ ತುಂಬಾ ಜನ ಕೇಳಿದ್ರೆ ನಿಮ್ದು ಯಾವ ಊರು ಕರ್ನಾಟಕದಲ್ಲಿ ಅಂತ ಹೇಳಿ. ನಮ್ದು ಕರ್ನಾಟಕದಲ್ಲಿ ಹಾಸನ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಡಿಫೆನ್ಸ್ ಅಲ್ಲಿ ಇರೋದ್ರಿಂದ ನಾವು ಇಲ್ಲಿ ಸ್ಟೇ ಆಗಿದ್ವಿ. ಅಂಡ್ ಕುಂಭಮೇಳಕ್ಕೆ ಬರೋರು ಆದಷ್ಟು ಶಾಯಿ ಸ್ನಾನದ ದಿನದ ಹಿಂದೆ 2 days ಆಗಲಿ ಹಿಂದೆ ಮುಂದೆ ಬರೋದಕ್ಕೆ ಹೋಗ್ಬೇಡಿ. ಒಂದು 15 days ಇದೆ ನಂಗೆ ಬನ್ನಿ ನೀವು ಪುಣ್ಯ ಸ್ನಾನ ಮಾಡ್ಲೇಬೇಕು ಅಂತಂದ್ರೆ ಅವಾಗ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಮಕ್ಕಳು ಸ್ವಲ್ಪ ಏಜ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ನೀವು ಒಂದು 20 ಮೇಲೆ ಬರ್ಬೋದು. ಸೊ ಅವಾಗ್ಲೂ ಸ್ವಲ್ಪ ರಶ್ ಇರುತ್ತೆ. ಆಲ್ಮೋಸ್ಟ್ 26 ಮೇಲೆ ಬನ್ನಿ. ಅದಾದ್ಮೇಲೆ ಇನ್ನ ಏನಾದ್ರು ಕ್ವಶನ್ಸ್ ಇದೆ ಕಮೆಂಟ್ ಮಾಡಿ. ಮತ್ತೆ ಮಕ್ಕಳು ಏನ್ ತೊಂದ್ರೆ ಇಲ್ಲ, ಸೇಫ್ ಇರುತ್ತೆ. ಅಂಡ್ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬೇಕು ಅಂತ ಕೂಡ ಅಟ್ ಎ ಟೈಮ್ 200-300 ಪೀಪಲ್ಸ್ ನ ಮೇಂಟೈನ್ ಮಾಡೋಷ್ಟು ಎಮರ್ಜೆನ್ಸಿ ಕೂಡ ಇಲ್ಲಿ ಮಾಡಿದರೆ. ಕುಡಿಯೋ ನೀರು ಇರ್ಬೋದು ಅಥವಾ ಟಾಯ್ಲೆಟ್ಸ್ ಇರ್ಬೋದು, ಪ್ರತಿಯೊಂದು ಎಲ್ಲ ರೀತಿ ಸೌಲಭ್ಯನೂ ಇದೆ. ಅಂಡ್ ಲೇಟೆಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಒಂದು ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನು ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಮತ್ತೆ ನೀವು ಇನ್ನೊಂದು ಹೇಳೋದು ಮರ್ತಿದ್ದೆ, ಯಾರು ನೀವು ಎಲ್ಲಿಂದ ಬರ್ತಾ ಇದ್ದ ಕರ್ನಾಟಕದಿಂದ, ಯಾವ ಡೇಟ್ಗೆ ಬರ್ತಾ ಇದ್ದೀರಾ, ಸೊ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಾನು ಬಂದಾಗ ಖಂಡಿತ ಸಿಗ್ತೀನಿ.